ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ ದಾವೋಸರ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ರು ಸರ್, ನನ್ನ ನಾಯಕರುಗಳು ಕೈ ಬಿಡೋದಿಲ್ಲ, ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಅನ್ನೋ. ಇವತ್ತು ಒಳ್ಳೆ ವಿಚಾರ ಕೇಳಿದೆ, ನೆನ್ನೆ ಕೇಳಿದೆ. ರಾಜಕಾರಣನ ಬಹುಶಃ ನಮ್ಮ ರಾಷ್ಟ್ರೀಯ ನಾಯಕರು 10 ಬಾರಿ ಹೇಳಿದರು, ನಾವು ಇದನ್ನು ನಮ್ಮ ಹಂತದಲ್ಲಿ ತೀರ್ಮಾನ ಮಾಡ್ತೀವಿ ಅಂತ. ನಮ್ಮ ಸಿದ್ದರಾಮಯ್ಯನವರು ಡಿ.ಕೆ. ಅವರು ಹೇಳ್ತಾ ಇರೋದೇ ನಾಯಕರ ಹಂತದಲ್ಲಿ ತೀರ್ಮಾನ ಆಗುತ್ತೆ, ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಕೇಳ್ತೀವಿ ಅಂತ ಇಬ್ಬರೂ ಹೇಳಿದ್ದಾರೆ. ಅದಾದ ಮೇಲೆ ನನ್ನಂಥವ್ರು ಮಾತನಾಡೋದ್ರಲ್ಲಿ ಅವಶ್ಯಕತೆ ಇಲ್ಲ ಅಂತ ಅವೆಲ್ಲ ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ. ಶಾಸಕರು ಅದು ಅವಶ್ಯಕತೆ ಬಿದ್ದಾಗ ವೋಟಿಂಗು ಚುನಾವಣೆ ಆದಾಗ ಡೆಮಾಕ್ರಸಿ ಸಿಸ್ಟಮ್ನಲ್ಲಿ ವೋಟಿಂಗ್ನ ಶಾಸಕರ ಅಭಿಪ್ರಾಯ ತಗೊಂಡಿದ್ದಾರೆ. ಈಗ ಅದು ತಗೋಬೇಕಾದಂಥ ಬಂದಾಗ ಅವರೇ ತೀರ್ಮಾನ ತಗೋಬೇಕು. ಶಾಸಕರ ಅಭಿಪ್ರಾಯ ತಗೊಂಡು ಮಾಡಬೇಕಾ ಅಥವಾ ಹೈಕಮಾಂಡ್ ತೀರ್ಮಾನ ಮಾಡಬೇಕಾ ಅನ್ನೋದು ನಮ್ಮ ಹೈಕಮಾಂಡೇ ಮಾಡ್ತಕ್ಕಂಥದ್ದು. ಅದರಿಂದ ನಮ್ಮ ಸಿದ್ದರಾಮಯ್ಯನವರು ಡಿ.ಕೆ. ಅವರು ಅಧಿಕಾರಕ್ಕೆ ಅವರು ಬೇಕು ಅಂತಿರ್ಬೋದು, ಇನ್ನೊಬ್ರು ಬೇಕು ಅಂತಿರ್ಬೋದು. ಬಟ್ ಆದರೆ ಸಿದ್ದರಾಮಯ್ಯನವರು ಎಲ್ಲೂ ಸಹ ಪಕ್ಷಕ್ಕೆ ಆಗಲಿ ಸರ್ಕಾರಕ್ಕಾಗಲಿ ಮುಜುಗರ ಥರದ್ದು ನಡ್ಕೊಂಡಿಲ್ಲ. ಡಿ.ಕೆ. ಅವರು ಸಹ ಎಲ್ಲೂ ಸಿದ್ದರಾಮಯ್ಯನವ್ರನ್ನ ಬಿಟ್ಕೊಟ್ಟಿಲ್ಲ. ಅದರಿಂದ ಬಹುಶಃ ಇದು ಏನು ಚರ್ಚೆ ಅವಶ್ಯಕತೆ ಏನಿಲ್ಲ, ತೀರ್ಮಾನ ಆಗುತ್ತೆ. ಈಗಲೂ ಆಗುತ್ತೆ, ಎಲ್ಲವೂ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಚಿರತೆ ದಾಳಿಗೆ ನೆನ್ನೆ ಒಬ್ಬ ಮಂಡ್ಯ ಜಿಲ್ಲೆಯಲ್ಲೂ ವಿಪರೀತ ಚಿರತೆ ದಾಳಿ ಆಗುತ್ತೆ. ರೈತರು ಫೋನ್ಗೆ ಈಗ ಪರಿಸರ ರಕ್ಷಣೆ ಮಾಡಬೇಕು, ಪ್ರಾಣಿಗಳನ್ನ ರಕ್ಷಣೆ ಮಾಡಬೇಕು. ಇದರ ಮಧ್ಯದಲ್ಲಿ ಫಾರೆಸ್ಟ್ ಇಲಾಖೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಆನೆಗಳದಿರ್ಬೋದು, ಚಿರತೆಗಳದಿರ್ಬೋದು, ಸಿಂಹಗಳಿರ್ಬೋದು, ಹುಲಿಗಳಿರ್ಬೋದು. ಗ್ರಾಮಗಳಿಗೆ ಬರ್ತಕ್ಕಂಥದ್ದು, ಹೊಲದ ಹತ್ರ ಬರ್ತಕ್ಕಂಥದ್ದು, ಕಾಡು ಬಿಟ್ಟು ಬರ್ತಕ್ಕಂಥದ್ದು ಇದೆಲ್ಲವೂ ಜಾಸ್ತಿ ಆಗಿದೆ. ಬಹುಶಃ ಕೇಂದ್ರ ಸರ್ಕಾರದಲ್ಲಿ ಒಂದು ಸೂಕ್ತವಾದಂಥ ತೀರ್ಮಾನವನ್ನು ತಗೋಬೇಕಾಗತ್ತೆ. ಜನರ ಪ್ರಾಣಿಗಳ ಪ್ರಾಣ ಎಷ್ಟು ಮುಖ್ಯನೋ ಜನರ ಪ್ರಾಣನೂ ಅಷ್ಟೇ ಮುಖ್ಯ. ಇವತ್ತು ಎಲ್ಲವನ್ನೂ ಅವಲೋಕನೆ ಮಾಡಿ ಕೇಂದ್ರ ಸರ್ಕಾರದಲ್ಲೇ ಇದಕ್ಕೇನಾದ್ರು ಒಂದು ತೀರ್ಮಾನ ತಗೋಬೇಕಾಗಿದೆ. ನಮ್ಮ ರಾಜ್ಯ ಸರ್ಕಾರದ ವ್ಯಾಪ್ತಿ ಏನಿದೆ ರಕ್ಷಣೆ ಮಾಡ್ಬೋದು, ಎಕ್ಸ್ಟ್ರೀಮ್ಗೆ ಹೋದಾಗ ಪರಿಹಾರ ಕೊಡ್ಬೋದು. ಅದಕ್ಕಿಂತ ಏನೇನು ಕಾನೂನನ್ನ ಬದಲಾವಣೆ ಮಾಡೋಕ್ಕೆ, ಫಾರೆಸ್ಟ್ ಆ್ಯಕ್ಟನ್ನು ಬದಲಾವಣೆ ಮಾಡೋಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ಲ. ನನ್ನ ಈ ಒಂದು ವ್ಯವಸ್ಥೆಯಲ್ಲಿ ನೋಡ್ತಾ ಇದ್ದಾಗ ಸ್ವಲ್ಪ ಮಾಡಿಫೈ ಮಾಡಿ ಇದಕ್ಕೇನಾರು ಒಂದು ಸೂಕ್ತವಾದಂಥ ಕಾನೂನನ್ನ ತರಬೇಕು. ಮತ್ತು ನಮ್ಮ ಜನನು ನೆನ್ನೆ ಪಬ್ಲಿಕ್ ಟಿ ವಿನಲ್ಲಿ ನಾನು ನೋಡಿದೆ, ನ್ಯೂಸ್ನಲ್ಲಿ ರಂಗಣ್ಣವ್ರು ಏನೋ ಹೇಳ್ತಾಯಿದ್ರು, ನಮ್ಮ ಜನನೂ ಸಹ ಯಾವ ಟೈಮ್ನಲ್ಲಿ ಫಾರೆಸ್ಟ್ ಅವರ ಸಲಹೆಯನ್ನು ಮೀರಿ ಹೋಗುವಂಥದ್ದು, ಅಲ್ಲಿ ಅಂಥ ಪ್ರೈವೇಟೆಡ್ ಏರಿಯಾದಲ್ಲಿ ಅರ್ಲಿ ಮಾರ್ನಿಂಗು ಪಾದಯಾತ್ರೆ ಹೋಗಿದ್ದಾರೆ ಅವರು. ಇದೆಲ್ಲ ತಪ್ಪು. ದಯಮಾಡಿ ನಮ್ಮ ರಾಜ್ಯದ ಜನರು ಸಹ ಎಲ್ಲೆಲ್ಲಿ ಫಾರೆಸ್ಟ್ ಇದೆ ಅಲ್ಲಿ ಫಾರೆಸ್ಟು ಮತ್ತು ಪೊಲೀಸ್ನವರ ಏನು ನಿರ್ಬಂಧನೆ ಇದೆ ಅದನ್ನು ಅನುಸರಿಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಇಲ್ಲದೇ ಇವೆಲ್ಲ ಅನಾಹುತಗಳು ಆಗ್ತವೆ.